ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೈಲಾರಿಯ ಮೇಲೆ ಅಂದರೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಅಪ್ರಾಪ್ತ ಬಾಲಕಿಯನ್ನು ಬಳಸಿಕೊಂಡಿದ್ದಾನೆ ಅನ್ನೋ ಕಾರಣದಿಂದಾಗಿ ಅಥವಾ ಆ ಒಂದು ಆರೋಪದಡಿ ಪೋಕ್ಸೋ ಕಾಯ್ದೆಯಲ್ಲಿ ಈಗ ಕೇಸ್ ಕೂಡ ದಾಖಲಾಗಿತ್ತು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಡುಗಿ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ. ಅವರ ಹೆಸರನ್ನ ಕಳಂಕವನ್ನು ಅಥವಾ ಅವರ ಹೆಸರಿಗೆ ಕಳಂಕ ತರೋದು ನನ್ನ ಉದ್ದೇಶ ಆಗಿತ್ತು, ಅದು ನನ್ನ ತಪ್ಪಾಗಿತ್ತು, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾಳೆ ಅನ್ನೋ ರೀತಿ ವಿಡಿಯೋ ಅಂಥದ್ದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಇದಕ್ಕೆ ಕ್ಲಾರಿಟಿ ವಿಡಿಯೋ, ಆ ವಿಡಿಯೋ, ಈ ವಿಡಿಯೋ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಡಿಯೋಗಳು ಸದ್ದು ಮಾಡ್ತಾ ಇದ್ದಾವೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಸತ್ಯ ಯಾವುದು ಸುಳ್ಳು, ಅಂದರೆ ಈ ಹುಡುಗಿ ಹೇಳ್ತಾ ಇರುವಂಥದ್ದು ಏನು, ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ಇಡುವಂಥ ಕೆಲಸವನ್ನು ಮಾಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಸೊ ನೀವು ಕೊನೆವರೆಗೂ ನೋಡಿದಾಗಲೇ ಮಾತ್ರ ಏನಿದು ಪ್ರಕರಣ, ಯಾಕೆ ಈ ರೀತಿ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ, ಯಾವ ವಿಡಿಯೋ ಸತ್ಯ ಯಾವ ವಿಡಿಯೋ ಸುಳ್ಳು, ಸೊ ಈ ಒಂದು ಯುವತಿ ಮಾಡ್ತಾ ಇರುವಂಥ ಆರೋಪವಾದರೂ ಏನು, ಎಲ್ಲವೂ ಕೂಡ ಗೊತ್ತಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೈಲಾರಿಯ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪ ಏನು ಅಂತ ಎಲ್ಲವೂ ಕೂಡ ನಿಮ್ಮ ಗಮನಕ್ಕಿದೆ. ಸೊ ಆ ಒಂದು ಹುಡುಗಿ ಹೇಳ್ತಾ ಇರುವಂಥದ್ದು ಅಂದರೆ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ ಅದು. ನಾನು ತಪ್ಪು ಮಾಡಿದ್ದೀನಿ, ನಂದೇ ತಪ್ಪು, ನನ್ನ ಹೆಸರು ಮಾಡೋದಕ್ಕೆ ಅವರ ಮೇಲೆ ಆರೋಪವನ್ನು ಮಾಡಿದ್ದೀನಿ ಅನ್ನೋ ರೀತಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಸೊ ಆ ವಿಡಿಯೋಗೆ ಈ ಒಂದು ಯುವತಿ ಕ್ಲಾರಿಟಿನ ಕೊಟ್ಟಿರುವಂಥದ್ದು, ಅಂದರೆ ಮತ್ತೊಂದು ವಿಡಿಯೋವನ್ನು ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಏನಿದೆ ಆ ಒಂದು ವಿಡಿಯೋದಲ್ಲಿ ಅಂತ ಗಮನಿಸ್ತಾ ಹೋಗೋಣ. ನನ್ನನ್ನು ಬಳಸಿಕೊಂಡು 2 ದಿನಗಳು ಆಗಿತ್ತು. ಆ ಒಂದು 2 ದಿನದ ಹಿಂದೆ ಇವರು ವಿಡಿಯೋವನ್ನು ಮಾಡಿದರು. ನಾನು ಎಲ್ಲಿ ಹೋಗಿ ಪೊಲೀಸರಿಗೆ ದೂರನ್ನು ನೀಡ್ತೀನಿ ಅನ್ನೋ ಕಾರಣದಿಂದಾಗಿ ಅಥವಾ ಪೊಲೀಸರಿಗೆ ನಾನು ದೂರನ್ನು ನೀಡಬಹುದು ಅನ್ನೋ ಉದ್ದೇಶದಿಂದಾಗಿ ನನ್ನ ಮೇಲೆ ಬೆಂಕಿಲತಾ ಆಗಿರ್ಬೋದು, ರುಕ್ಕು ಸಿಂಗರ್ ಆಗಿರ್ಬೋದು, DJ ಮಾಂತೇಶ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಬಂದು ಹಲ್ಲೆಯನ್ನು ಮಾಡಿ ಈ ರೀತಿಯಾಗಿ ಹೇಳುವಂತ ಹೇಳಿ ನನ್ನಿಂದ ವಿಡಿಯೋವನ್ನು ಮಾಡಿಸಿಕೊಂಡಿದ್ರು. ಸೊ ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಅದೆಲ್ಲವೂ ಕೂಡ ಸುಳ್ಳು. ಈ ರೀತಿಯಾಗಿ ನನ್ನನ್ನು ಹಲ್ಲೆ ಮಾಡಿ ನನ್ನ ಬೆದರಿಸಿ ಆ ರೀತಿಯಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಈಗ ಇದು ಒಂದು ವಿಡಿಯೋ ಏನಿದೆ ಅದೆಲ್ಲವೂ ಕೂಡ ಸುಳ್ಳು. ನನಗೆ ಆ ಕ್ಷಣಕ್ಕೆ ಭಯವನ್ನು ಪಟ್ಟು ಆ ರೀತಿಯಾಗಿ ವಿಡಿಯೋವನ್ನು ಮಾಡಿಬಿಟ್ಟಿದೆ. ಆದರೆ ಈಗ ಅದೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿ ಯುವತಿ ಮತ್ತೊಂದು ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಇನ್ನು ಆ ಒಂದು ವಿಡಿಯೋವನ್ನು ಸಾಕಷ್ಟು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾಗಿ ಟೈಟಲ್ಗಳನ್ನು ಕೊಟ್ಟು ಆ ಒಂದು ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಸೊ ಅಂಥವರ ವಿರುದ್ಧವೂ ಕೂಡ ನಾನು ಅಂದರೆ ಸೈಬರ್ ಕ್ರೈಮ್ ಅಂದರೆ ಪೊಲೀಸರಿಗೆ ಹೋಗಿ ನಾನು ದೂರನ್ನು ಕೊಡ್ತೀನಿ ಅನ್ನೋ ರೀತಿ ಆ ಒಂದು ಹುಡುಗಿ ಈ ಒಂದು ವಿಡಿಯೋವನ್ನು ಅಂದರೆ ಸುಳ್ಳು ವಿಡಿಯೋ ಅಂತ ಏನು ಹೇಳ್ತಾ ಇದ್ದಾಳೆ ಆ ವಿಡಿಯೋವನ್ನು ಹಂಚಿಕೊಂಡವರ ವಿರುದ್ಧವೂ ಕೂಡ ದೂರನ್ನು ನೀಡೋದಾಗಿ ಹೇಳ್ತಾ ಇರುವಂಥದ್ದು. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮ್ಯೂಸಿಕ್ ಮೈಲಾರಿ ಈಗ ಬಂಧನದಲ್ಲಿದ್ದಾರೆ. ಈಗಾಗಲೇ ನ್ಯಾಯಾಲಯವು ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಇರಲಿ. ಈಗ ಸದ್ದು ಮಾಡ್ತಾ ಇರುವಂಥ ವಿಡಿಯೋಗಳು ಹಳೆ ವಿಡಿಯೋ ಅಂತ ಆ ಒಂದು ಸಂತ್ರಸ್ತ ಯುವತಿ ಅಥವಾ ಆ ಒಂದು ಮಗು ಹೇಳ್ತಾ ಇರುವಂಥದ್ದು. ಸೊ ಅದೇನೇ ಇರಲಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2-3 ದಿನದಿಂದವೂ ಕೂಡ ಸತತವಾಗಿ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಉತ್ತರ ಕರ್ನಾಟಕಕ್ಕೆ ಒಂದು ತನ್ನದೇ ಆದಂತಹ ಸಂಸ್ಕಾರ ಸಂಸ್ಕೃತಿ ಅನ್ನೋದಿದೆ. ಸೊ ವೇದಿಕೆ ಮೇಲೆ ನಾವು ಏನು ಬೇಕಾದರೂ ಮಾತನಾಡಿದರೆ ನಡೆಯುತ್ತೆ, ಜನರ ಮುಖದಲ್ಲಿ ನಗು ತರಿಸೋಕೆ ನಾವು ಹೇಗೆ ಬೇಕಾದರೂ ಮಾತನಾಡಿದರೆ ನಡೆಯುತ್ತೆ ಅನ್ನೋದು ತಪ್ಪು. ಆ ತಪ್ಪು ಕಲ್ಪನೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಇದೇ ಮ್ಯೂಸಿಕ್ ಮೈಲಾರಿ ಹಿಂದೆ ಭಜನಾ ಪದಗಳು ಅಂಥದ್ದೆಲ್ಲವನ್ನೂ ಕೂಡ ಹಾಡ್ತಾ ಇದ್ರು. ಆದರೆ ಮ್ಯೂಸಿಕ್ ಮೈಲಾರಿ ಆಗೋದಕ್ಕೆ ನಾನು ಹಾಗೆ ಕಷ್ಟಪಟ್ಟಿದ್ದೀನಿ, ಹೀಗೆ ಕಷ್ಟಪಟ್ಟಿದ್ದೀನಿ, ತುಂಬ ಪರಿಶ್ರಮ ಪಟ್ಟಿದ್ದೀನಿ. ಸೊ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಮೇಲೆ ಬರೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಕೂಡ ಆಗೋದಿಲ್ಲ. ಮೇಲೆ ಬಂದಿದ್ದಾರೆ ಅಂದಾಗ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗುತ್ತೆ. ಅಥವಾ ನಾವು ಮೇಲೆ ಬರೋದಕ್ಕೆ, ಮೇಲೆ ಬಂದ ಮೇಲೆ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಕೂಡ ಆಗುತ್ತೆ. ಇದೇ ಮ್ಯೂಸಿಕ್ ಮೈಲಾರಿ ಎಷ್ಟೋ ವೇದಿಕೆಗಳಲ್ಲಿ ಹೆಣ್ಮಕ್ಕಳಿಗೆ ಹಾಸ್ಯವನ್ನು ಮಾಡುವ ನೆಪದಲ್ಲಿ ಬೈಯುವಂಥದ್ದು, ಅಮ್ಮ ಅಪ್ಪ ಎಲ್ಲ ಪದಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ವೇದಿಕೆ ಮೇಲೆ. ಸೊ ನೀವೆಲ್ಲರೂ ಕೂಡ ಗಮನಿಸಿ. ಸೊ ಅದು ಹಾಸ್ಯಕ್ಕಾಗಿರ್ಬೋದು ಅಥವಾ ಆ ಒಂದು ವೇದಿಕೆಗೆ ಸೀಮಿತ ಆಗಿರ್ಬೋದೇನೋ, ಆದರೆ ಅದು ತಪ್ಪು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆ ಪದಗಳ ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಆ ಪದಗಳ ಬಳಕೆ ಮಾಡಿ ಒಬ್ಬ ಕಲಾವಿದ ಅಂತ ಗುರುತಿಸ್ಕೊಳ್ಳುವಂಥ ಅವಶ್ಯಕತೆಯೂ ಇರೋದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಹಾಗಂತ ಆ ಒಂದು ವ್ಯಕ್ತಿ ಮಾಡ್ತಾ ಇರೋದು ಎಲ್ಲವೂ ಕೂಡ ಸರಿ ಅಂತ ಹೇಳೋದಿಲ್ಲ, ಮಾಡಿರತಕ್ಕಂಥದ್ದು ಎಲ್ಲವೂ ಕೂಡ ತಪ್ಪು ಅಂತ ಹೇಳೋದಿಲ್ಲ. ನಾವು ಪರಿಶ್ರಮದಿಂದ ಮೇಲೆ ಬಂದಿದ್ದೀವಿ ಅಂತ ಆದರೆ ಆ ಒಂದು ಪರಿಶ್ರಮದಿಂದ ಮೇಲೆ ಬಂದಿರತಕ್ಕಂಥ ಸ್ಥಾನವನ್ನು ಉಳಿಸಿಕೊಂಡು ಹೋಗೋದು ಕೂಡ ತುಂಬ ಪರಿಶ್ರಮದಿಂದನೇ ಸಾಧ್ಯ ಆಗುತ್ತೆ. ಸೊ ಮೇಲೆ ಬಂದಿದ್ದೀವಿ ಅನ್ನೋ ಕಾರಣದಿಂದಾಗಿ ಇನ್ನು ನಾನು ಏನು ಮಾಡಿದರೂ ನಡೆಯುತ್ತೆ ಅನ್ನೋ ಒಂದು ನೆಪ ಇದ್ದರೆ ಅಥವಾ ಏನು ಮಾಡಿದರೂ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ದಯವಿಟ್ಟು ಎಲ್ಲ ಕಲಾವಿದರು ಅದನ್ನು ಬಿಟ್ಟು ಬಿಡಿ.
ಈ ಒಂದು ಕೆಲವೊಂದು ತಂಡಗಳಿದ್ದಾವೆ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಕೆಲವೊಂದು ತಂಡಗಳಿದ್ದಾವೆ, ಆ ತಂಡಗಳು ಮಾಡುವಂತಹ ಕೆಲಸವೇ ಇಂತಹದ್ದು. ಅಂದರೆ ವೇದಿಕೆಗೆ ಹೋಗೋದು, ಒಂದು 3 ಗಂಟೆಗಳ ಕಾಲ ಪ್ರೋಗ್ರಾಮ್ ಮಾಡೋದು, ದುಡ್ಡನ್ನು ಇಸ್ಕೊಳ್ಳೋದು, ಅದು ಒಂದು ರೀತಿಯಲ್ಲಿ ದಂಧೆ ಕೂಡ ಮಾಡ್ತಾ ಇರುವಂಥದ್ದು. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನು ಹೇಳ್ತಾ ಇರೋದು, ದಂಧೆ. ಯಾಕೆ ಈ ಒಂದು ಪದ ಬಳಕೆಯನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ವೇಶ್ಯರಿಗಿಂತಲೂ ಕೂಡ ಕೇವಲವಾಗಿ ಕೆಲವೊಂದಿಷ್ಟು ಜನಗಳು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವುಗಳನ್ನು ನೋಡಿದ್ರೆ ಉತ್ತರ ಕರ್ನಾಟಕದ ಸಂಸ್ಕಾರ ಸಂಸ್ಕೃತಿ ಎಲ್ಲೇ ಹೋಗ್ತಾ ಇದೆ, ಇದೆಲ್ಲವೂ ಕೂಡ ಒಂದು ಪ್ರಶ್ನೆ ಆಗುತ್ತಲ್ವಾ. ಈ ಒಂದು ಪ್ರಶ್ನೆಗೆ ಉತ್ತರ ಇದೆಯಾ ಇವರ ಬಳಿ? ಇರೋದಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯಕ್ರಮದ ಹೆಸರಲ್ಲಿ ದಂಧೆ ಮಾಡುವಂಥದ್ದನ್ನು ನಿಲ್ಲಿಸಬೇಕಾಗುತ್ತೆ. ಒಬ್ಬ ಕಲಾವಿದನಾಗಿ ಬೆಳಕಿಗೆ ಬರಬೇಕಾದ್ರೂ ಕೂಡ ಅವನದೇ ಆದಂಥ ಪರಿಶ್ರಮ ಇರುತ್ತೆ. ಈ ಜನಗಳು ಕೂಡ ಹಾಗೆ ಆಗಿಬಿಟ್ಟಿದ್ದಾರೆ ಏನೋ ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಜನಗಳಿಗೂ ಕೂಡ ಒಂದು ಒಳ್ಳೆಯ ಗೀತೆಗಳು ಅವುಗಳೆಲ್ಲವನ್ನು ಕೂಡ ಹಾಡೋದಕ್ಕೆ ಸಾಕಷ್ಟು ಜನ ಗೀಗೆ ಪದಗಳಾಗಿರ್ಬೋದು, ಹಂತಿ ಪದಗಳಾಗಿರ್ಬೋದು, ಈ ರೀತಿಯಾದಂಥದ್ದು ಕಲಾವಿದರು ಸಾಕಷ್ಟು ಜನ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿದ್ದಾರೆ. ಆದರೆ ಅವರನ್ನು ವೇದಿಕೆಗೆ ಕರೆಸುವಂಥವರು ಸಾಕಷ್ಟು ಜನ ಕಡಿಮೆ ಇದ್ದಾರೆ. ಇಂತಹ ಕೆಲವೊಂದಿಷ್ಟು ಜಾನಪದ ಹೆಸರಲ್ಲಿ ದಂಧೆಕೋರರು ಏನಿದ್ದಾರೆ, ಈ ಜಾನಪದ ಹೆಸರಲ್ಲಿ ದಂಧೆ ಮಾಡುವಂಥ ಕೆಲವೊಂದಿಷ್ಟು ಜನರನ್ನು ಕರೆಸೋದಕ್ಕೂ ಕೂಡ ಕೆಲವೊಂದಿಷ್ಟು ಉತ್ತರ ಕರ್ನಾಟಕದ ಜನಗಳು ಮುಂದಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ. ಜಾನಪದ ಹಾಡೋದ್ರಲ್ಲೂ ಕೂಡ ಸಾಕಷ್ಟು ಜನ ಕಲಾವಿದರು ಮುಂದಿದ್ದಾರೆ. ಸಾಕಷ್ಟು ಜನ ಕಲಾವಿದರು ಈ ಕೆಟ್ಟ ಪದಗಳನ್ನು ಹಾಡೋದು ಬೇಡ, ನಮ್ಮ ಒಂದು ಮರ್ಯಾದೆಯನ್ನು ನಾವು ಕಳೆದುಕೊಳ್ಳೋದು ಬೇಡ, ದುಡ್ಡಿನ ಆಸೆಗೆ ದಂಧೆ ಮಾಡೋದನ್ನು ಬೇಡ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಜಾನಪದ ಕಲಾವಿದರು ಹಿಂದೆ ಉಳಿದುಕೊಂಡು ಬಿಟ್ಟಿದ್ದಾರೆ. ಆದರೆ ನಾಚಿಕೆ ಮಾನ ಮರ್ಯಾದೆ ಅಂಥದ್ದೆಲ್ಲವನ್ನು ಕೂಡ ಬಿಟ್ಟವರು ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಅದು ಯಾವುದೂ ಕೂಡ ಲೆಕ್ಕಕ್ಕಾಗೋದಿಲ್ಲ. ಬೇರೆಯವ್ರ ಮನೆ ಹೆಣ್ಣುಮಗಳು, ಅವಳಿಗೆ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಏನು ಬೇಕಾದರೂ ಮಾತನಾಡಿದ್ರು ನಡೆಯುತ್ತೆ, ಏನು ಬೇಕಾದರೂ ವೇದಿಕೆ ಮೇಲೆ ಮಾಡಿದರೆ ಜನಗಳು ನಗ್ತಾರೆ, ಜನಗಳನ್ನು ನಗಿಸಿಬಿಟ್ರೆ ಮನರಂಜನೆ ಆಗಿಬಿಟ್ರೆ ನೆಕ್ಸ್ಟ್ ನಮ್ಮನ್ನು ಕರೆಸ್ತಾರೆ ಅನ್ನೋ ಮನಸ್ಥಿತಿಯಲ್ಲಿದ್ದಾರೇನೋ ಗೊತ್ತಿಲ್ಲ. ಆದರೆ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಉತ್ತರ ಕರ್ನಾಟಕದ ವ್ಯವಸ್ಥೆ ಇದೆ. ಇಂತಹ ಕೆಟ್ಟ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಗೊತ್ತಿಲ್ಲ. ಅಲ್ಲಿನ ಜನಗಳು ಮರಳು, ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇವ್ರುಗಳನ್ನು ನಂಬಿ ಅಥವಾ ಇವರು ವೇದಿಕೆಗೆ ಕರೆಸೋದಕ್ಕೆ ಅಡ್ವಾನ್ಸ್ ಆಗಿ ಇವರನ್ನು ಬುಕ್ಕಿಂಗ್ ಮಾಡ್ಕೊಳ್ತಾರೆ, ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ತಾರೆ. ಇದೆಲ್ಲವನ್ನು ಕೂಡ ಮಾಡ್ತಾರೆ. ಇದನ್ನು ಹೊರತುಪಡಿಸಿ ಒಂದು ಸಂಸ್ಕಾರ ಸಂಸ್ಕೃತಿ ಇರುವಂಥ ಕಾರ್ಯಕ್ರಮಗಳನ್ನು ಮಾಡಿ. ಅದರಿಂದ ನಿಮ್ಮ ಒಂದು ಗೌರವವೂ ಕೂಡ ಹೆಚ್ಚಾಗುತ್ತೆ. ನಿಮ್ಮನ್ನು ಗುರುತಿಸಬೇಕಾದ್ರೆ ನೀವೊಬ್ಬ ದಂಧೆಕೋರ ಅಂತ ಗುರುತಿಸೋದಕ್ಕಿಂತ ನೀನೊಬ್ಬ ಕಲಾವಿದ ಅಂತ ಗುರುತಿಸಬೇಕಾದಂಥ ಸಾಮರ್ಥ್ಯ ಜನರಲ್ಲಿ, ಅಥವಾ ನೀನೊಬ್ಬ ಕಲಾವಿದ ಅಂತ ನಿನಗೆ ಗೌರವ ಕೊಡುವಂಥ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳಿ. ಯಾರು ಏನಂದರೂ ಕೂಡ ನಮಗೇನು, ನಾನೊಬ್ಬ ಕಲಾವಿದ, ನಾನು ಅದೇ ದಂಧೆಯನ್ನು ಮಾಡ್ತೀನಿ ಅಂದರೆ ಅದು ತುಂಬ ದಿನಗಳ ಕಾಲ ಇರೋದಕ್ಕೆ ಹೋಗೋದಿಲ್ಲ. ನಾನು ಈ ಮ್ಯೂಸಿಕ್ ಮೈಲಾರಿ ಬಗ್ಗೆ ಮಾತನಾಡ್ತಾ ಇಲ್ಲ, ಕೆಲವೊಂದಿಷ್ಟು ದಂಧೆಕೋರರ ಬಗ್ಗೆ ಮಾತನಾಡ್ತಾ ಇರುವಂಥ ವಿಚಾರ ಇದು. ಸೊ ಈ ರೀತಿಯಾದಂಥ ಕೆಟ್ಟ ವ್ಯವಸ್ಥೆ ಉತ್ತರ ಕರ್ನಾಟಕದಲ್ಲಿ ಇದೆ. ಅದು ಮೊದಲಿಗೆ ಬದಲಾಗಬೇಕಾಗಿದೆ. ಉತ್ತರ ಕರ್ನಾಟಕವನ್ನು ದಯವಿಟ್ಟು ಹಾಳು ಮಾಡೋದಕ್ಕೆ ಹೋಗಬೇಡಿ. ಸಂಸ್ಕಾರ ಸಂಸ್ಕೃತಿಯನ್ನು ಯಾವತ್ತೂ ಕೂಡ ಕೆಡಿಸೋದಕ್ಕೆ ಹೋಗಬೇಡಿ. ಇವತ್ತು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಇದೆ ಅಂತಂದರೆ ಅದು ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ. ಅದು ನಿಮ್ಮಂಥವರಿಂದ ಹಾಳಾಗೋದು ಬೇಡ. ಪ್ರೀತಿಯ ಹೆಸರಲ್ಲಿ ಇನ್ನೇನೋ ಮಾಡಿದ್ರು ಅಥವಾ ಮೋಸದ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನು ಬೈಯುವಂಥದ್ದು, ಸೊ ಅದು ಸರಿಯಲ್ಲ ಅಂತ ಅನಿಸುತ್ತೆ. ಒಬ್ಬ ಕಲಾವಿದನಿಗೆ ಆ ಒಂದು ಚಟಗಳು ಇರಬಾರ್ದು. ಹೆಣ್ಣು ಮಕ್ಕಳಿಗೆ ನಿಂದನೆಯನ್ನು ಮಾಡುವಂಥದ್ದು, ತೇಜೋವಧೆ ಮಾಡುವಂಥದ್ದು. ಸೊ ಇದು ಯಾಕೆ ಇಲ್ಲಿ ಜೀವಂತವಾಗಿ ಉಳಿದುಕೊಂಡಿದೆಯೋ ಗೊತ್ತಿಲ್ಲ. ಇಲ್ಲಿನ ಅಧಿಕಾರಿಗಳು ಇಂತಹ ಕಾರ್ಯಕ್ರಮಗಳು ಆದಂಥ ಸಂದರ್ಭದಲ್ಲಿ ಯಾಕೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ, ಈ ನಾಲಾಯಕ ಒಂದಿಷ್ಟು ಜನಗಳು ಏನಿದ್ದಾರೆ ಕಲಾವಿದರಿದ್ದಾರೆ, ಆ ನಾಲಾಯಕ ಕಲಾವಿದರ ಮೇಲೆ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಸೊ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಅನುಮತಿ ಇಲ್ಲದೇನೂ ಕೂಡ ನಡೆಯುತ್ತವೆ. ಕೆಲವೊಂದಿಷ್ಟು ಕಲಾವಿದರನ್ನು ಕರೆಸಬೇಕಾದ್ರೆ ಅಂದರೆ ಈ 18ಗಿಂತನೂ ಕಡಿಮೆ ಏಜಿನವರು ಏನಿರ್ತಾರೆ ಅವರನ್ನು ಕರೆಸಬೇಕು ಅಂತಂದರೂ ಕೂಡ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಪರ್ಮಿಷನ್ ಕೂಡ ಇವರು ತೆಗೆದುಕೊಂಡಿರುವಂತಹ ಮಾಹಿತಿ ಕೂಡ ಕಡಿಮೆ ಇದೆ. ಸೊ ಇಂಥದ್ದೆಲ್ಲವೂ ಕೂಡ ಅಂದರೆ ಉತ್ತರ ಕರ್ನಾಟಕದಲ್ಲಿ ಏನು ಮಾಡಿದರೆ ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಒಂದು ಮನಸ್ಥಿತಿಯಲ್ಲಿ ಕೆಲವು ಜನಗಳು, ಕೆಲವು ಅಧಿಕಾರಿಗಳು ಇದ್ದಾರೆ ಎಂಬ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೈಲಾರಿ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಇದೇನು ಬೇಲ್ ಸಿಗುತ್ತೋ ಸಿಗಲ್ವೋ ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಇನ್ನು ಇವರ ಪರ ವಕೀಲರು ಕೂಡ ಬೇಲ್ಗೆ ಅರ್ಜಿ ಕೂಡ ಸಲ್ಲಿಸಿರ್ತಾರೆ. ಸೊ ಮುಂದಿನ ದಿನದಲ್ಲಿ ಇವರಿಗೆ ಬೇಲ್ ಸಿಗುತ್ತಾ, ಕಂಟಿನ್ಯೂ ಆಗುತ್ತಾ, ಏನು ಇವರಿಗೆ ಶಿಕ್ಷೆ ಆಗುತ್ತಾ, ಅಥವಾ ಇದು ಅಪರಾಧಿನ ನಿರಪರಾಧಿನ, ಸೊ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈಗ ಒಬ್ಬ ಆರೋಪಿ ಮಾತ್ರ, ನಾವು ಆರೋಪಿಯನ್ನು ಅಪರಾಧಿ ಅಂತ ಗುರುತಿಸೋದಕ್ಕಾಗೋದಿಲ್ಲ. ಆ ಆರೋಪಿ ಇದ್ದಾರೆ, ಒಂದು ಕೇಸ್ನಲ್ಲಿ ಆರೋಪ ಬಂದಿರುವುದರಿಂದ ಈಗ ತಾತ್ಕಾಲಿಕವಾಗಿ ಅಥವಾ ಈಗ ಒಂದು ನ್ಯಾಯಾಂಗ ಬಂಧನದಲ್ಲಿ 14 ದಿನಗಳ ಕಾಲ ಇರುವಂಥದ್ದು. ಇದು ಜೈಲ್ ಪರ್ಮನೆಂಟ್ ಆಗಿ ಇರುವಂಥದ್ದಲ್ಲ. ಸೊ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇನ್ನು ಆ ಒಂದು ಯುವತಿ ಕೂಡ ಹೇಳ್ತಾ ಇರುವಂಥದ್ದು ಕ್ಲಾರಿಟಿ ಕೂಡ ನಿಮಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ.
ಈಗ ವಿಡಿಯೋಗಳು ಏನು ವೈರಲ್ ಆಗ್ತಾ ಇದ್ದಾವೆ ಅವು ಹಳೆ ವಿಡಿಯೋ. ನನ್ನ ಮೇಲೆ ಹಲ್ಲೆಯನ್ನು ಮಾಡಿ ಈ ರೀತಿಯಾಗಿ ಸುಳ್ಳಾಗಿ ವಿಡಿಯೋಗಳನ್ನು ಮಾಡಿದ್ದಾರೆ. ಆ ಒಂದು ವಿಡಿಯೋವನ್ನು ಈಗ ತಮಗೆ ಎಲ್ರಿಗೂ ಕೂಡ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಕೆಟ್ಟದಾಗಿ ಬಳಸಿಕೊಂಡಿರ್ತಕ್ಕಂಥವ್ರ ವಿರುದ್ಧವೂ ಕೂಡ ನಾನು ದೂರನ್ನು ನೀಡ್ತೀನಿ ಅನ್ನೋ ರೀತಿಯಲ್ಲಿ ಆ ಅಪ್ರಾಪ್ತ ಬಾಲಕಿ ಕೂಡ ಮತ್ತೊಂದು ವಿಡಿಯೋವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.